ಹಲೋ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ಒಂದು ಕ್ವಶನ್ ಪೇಪರ್ ಬಿಡಿಸೋಣ. ಇದು NCERT ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಗ್ಲಿಷ್ 10th ಕ್ಲಾಸ್ ಫಸ್ಟ್ ಲ್ಯಾಂಗ್ವೇಜ್. 2023ದಲ್ಲಿ ಕೇಳಿದಂಥ ಕ್ವಶನ್ ಪೇಪರ್ ಇದು. ಇದರೊಳಗೆ ನಾನು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಮಾತ್ರ ಬಿಡಿಸ್ತೇನೆ. ಫಸ್ಟ್ ಕ್ವಶನ್ ಗ್ರಾಮರ್ ಇಂದ ಸ್ಟಾರ್ಟ್ ಆಗ್ತೈತಿ. Four alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. 6 into 1, 6 marks. Question number 1. I thanked him. The appropriate question tag to be added is question tag ಹಾಕಬೇಕು. question tag add ಮಾಡಬೇಕು ನಾವು. I thanked him. question tag ಹಾಕಬೇಕಾದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ ಬರಬೇಕು, ಆಮೇಲೆ ನಾಟ್ ಕಾಂಟ್ರಾಕ್ಟೆಡ್ ಫಾರ್ಮ್ ಬರಬೇಕು, ಆಮೇಲೆ ಪ್ರನೌನ್ ಬರಬೇಕು. ಏನ್ ಹೆಲ್ಪಿಂಗ್ ವರ್ಬ್ ಬರ್ತೈತ್ರಿ? ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ. ಅಂದ್ರೆ ಸಿಂಪಲ್ ಪಾಸ್ಟ್ ನಾಗ ಐತಿದು. ಅಂದ್ರೆ ಹೆಲ್ಪಿಂಗ್ ವರ್ಬ್ ಡಿಡ್ ಬರಬೇಕಾಯ್ತು. ಡಿಡಂಟ್, ಐ, ಡಿಡಂಟ್ ಐ ಸಿಂಪಲ್ ಪಾಸ್ಟ್ ಐತಿ, ಡಿಡ್ ಬರ್ತೈತಿ. ಅಫರ್ಮೇಟಿವ್ ಸೆಂಟೆನ್ಸ್ ಐತಿ, ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗ್ತೈತಿ. ಡಿಡಂಟ್, ಡಿಡಂಟ್ ಐ ಯಾವ್ದದ ಇಲ್ಸ್ ರೈಟ್ ಐತಿ ನೋಡ್ರಿ. ಡಿಡಂಟ್ ಐ ಬಿ ಆಪ್ಷನ್ ರೈಟ್ ಆಗ್ತೈತಿ. ಕ್ವಶನ್ ನಂಬರ್ 2. The word that takes the prefix in is ಅಂದ್ರೆ to make its antonym. ನೆಗೆಟಿವ್ ಮಾಡಬೇಕಾದ್ರೆ ಯಾವ ವರ್ಡಿಗೆ ನಾವು ಇನ್ ಹಚ್ಚಿದ್ರ ಅದು ತನ್ನ ನೆಗೆಟಿವ್ ಆಗ್ತೈತಿ ಅಂತಂದಂಗ ಅದು ಕ್ವಶನ್. ಟು ಮೇಕ್ ಇಟ್ಸ್ ನೆಗೆಟಿವ್, ಟು ಮೇಕ್ ಇಟ್ಸ್ ಅಪೋಸಿಟ್, ನೆಗೆಟಿವ್ ಅಲ್ಲ ಅಪೋಸಿಟ್, ಆಂಟೋನಿಮ್. The word that takes the prefix in to make its antonym ಅನ್ಬೇಕಾಗಿತ್ತು. ಎಸ್, ಓಕೆ. ಈಸ್ ಇನ್ ಯಾವ್ದಕ್ಕೆ ಹಚ್ಚಿದ್ರೆ ರೆಗ್ಯುಲರ್ ಇರ್ರೆಗ್ಯುಲರ್ ಆಗ್ತೈತಿ, ಲೀಗಲ್ ಇಲ್ಲೀಗಲ್ ಆಗ್ತೈತಿ, ಓಬೆ ಡಿಸ್ ಓಬೆ ಆಗ್ತೈತಿ, ವಿಜಿಬಲ್ ಇನ್ ವಿಜಿಬಲ್ ಆಗ್ತೈತಿ ನೋಡ್ರಿ. ದೆನ್ ಡಿ ಆನ್ಸರ್ ಈಸ್ ರೈಟ್. ಕ್ವೆಶ್ಚನ್ ನಂಬರ್ 3. Dash house he has just bought is dash spaces 1. The correct articles to be filled in the blanks are the house ಆಗ್ತೈತಿ ಅದು ಆಟೋಮ್ಯಾಟಿಕಲಿ, ಯಾಕಂದ್ರೆ ಪರ್ಟಿಕ್ಯುಲರ್ ಅಲ್ರಿ. ಆತ ಏನು ಈಗ ಕೊಂಡ್ಕೊಂಡನಲ್ಲ ಆ ಮನೆ ಅಂದ್ರೆ ಪರ್ಟಿಕ್ಯುಲರ್ ಆಗ್ತೈತಿ. ದ ಹೌಸ್ ಈಸ್ ಒಂದು ವಿಶಾಲವಾದ ಮನೆ. ಒಂದು ಅಂತ ಅನ್ಬೇಕಾಗ್ತೈತಿಲ್ಲ, ಎ ಆರ್ ಯಾನ್ ಬರ್ತೈತಿ. ಸೌಂಡ್ ನೋಡ್ಬೇಕು, ಸ ಆಗ್ತೈತಿ ಅಂದ್ರೆ ಕನ್ಸೋನೆಂಟ್ ಸೌಂಡ್ ಆಗ್ತೈತಿ. ಅ ಆ ಇ ಉ ಎ ಐ ಓ ಔ ಯಾ ಇವೆಲ್ಲ ವೊವೆಲ್ ಸೌಂಡ್. ಈ ಸೌಂಡ್ ನಿಂದ ಸ್ಟಾರ್ಟ್ ಆಗ್ತಿದ್ರೆ ಯಾಣ ಬರ್ತಿತ್ತು. ಸ ಹಿಸ್ಸಿಂಗ್ ಸೌಂಡ್, ಸ ಅದರಿಂದ ಕನ್ಸೋನೆಂಟ್ ಸೌಂಡ್ ಆಗ್ತೈತಿ, ಎ ಬರ್ತೈತಿ, ಯಾನ್ ಬರಲ್ಲ. The house he has just bought is a spaces 1. The a ಯಾವುದು ಫಸ್ಟ್ ಒನ್ ಕರೆಕ್ಟ್ ಅದ ನೋಡ್ರಿ. The a. Coming to 4th question.
The moon slowly walks in her silver shoe. The figure of speech used here is figure of speech. Automatically ಗೊತ್ತಾಗ್ತದೆ. The moon non-living object, walks ಅಂತಾರ, in her ಅಂತಾರ. ಅಂದ್ರೆ non-human beings are treated as human beings. Then it is personification. ಮತ್ತೆ ಶೂ ಬೇರೆ ಐತಂತ. ಮೂನ್ಗೆ ಮೂನ ನಡೆಯೋದಿಲ್ಲ, ಮೂನ್ಗೆ ಅವಳು ಅನ್ನಕ್ಕೆ ಆಗೋದಿಲ್ಲ, ಮೂನ್ಗೆ ಶೂ ಇರೋದಿಲ್ಲ. ಸಿಲ್ವರ್ ಶೂನ್ ಅಂತೈತಿ. ಆಕ್ಚುಲಿ ಇದು ಪೋಯಮ್ದೊಳಗೆ ನಾನು ನೋಡಿನದನ. ಸಿಲ್ವರ್ ಶೂನ್ ಅಂತೈತಿ, ಇಲ್ಲಿ ಶೂ ಅಂತ ಮಾಡ್ಯಾರ. ಇರ್ಲಿ. ಸ್ಲೋಲಿ ಸೈಲೆಂಟ್ಲಿ ನೌ ದ ಮೂನ್ ವಾಕ್ಸ್ ಇನ್ ಹರ್ ಸಿಲ್ವರ್ ಶೂನ್ ಅಂತ ಬೈತದ ಒಂದು ಲೈನ್. ಇದು ಪರ್ಸಾನಿಫಿಕೇಶನ್ ಆಗ್ತೈತ್ರಿ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಸಿ ಆನ್ಸರ್, ಪರ್ಸಾನಿಫಿಕೇಶನ್ ಕರೆಕ್ಟ್ ಆಗತ್ತೆ. ಫಿಫ್ತ್ ಕ್ವಶನ್. ದ ಕಿಂಗ್ ವಾಸ್ ಏಬಲ್ ಟು ಡ್ಯಾಶ್ ದ ರಿಬೆಲಿಯನ್. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದ ಕರೆಕ್ಟ್ ಫ್ರೇಸಲ್ ವರ್ಬ್. ಫ್ರೇಸಲ್ ವರ್ಬ್ ಅಂದ್ರೆ ಏನ್ರಿ? ಒಂದು ವರ್ಬ್ ಒಂದು ಪ್ರಿಪೋಸಿಷನ್ ಆರ್ ಆಡ್ ವರ್ಬ್. ಒಂದು ವರ್ಬ್ ಒಂದು ಪ್ರಿಪೋಸಿಷನ್ ಕೂಡಿಕೊಂಡು ಒಂದು ಫ್ರೇಸಲ್ ವರ್ಬ್ ಆಗ್ತೈತಿ. ಪುಟ್ ಡೌನ್ ಅಂದ್ರೆ ಏನು? ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್ ಅಂತ ಹೇಳಿ. ಪುಟ್ ಡೌನ್ ಅಂದ್ರೆ ಟು ಸ್ಟಾಪ್ ಸಮಥಿಂಗ್ ಬೈ ಫೋರ್ಸ್. ಯಾರ ಮ್ಯಾಗೋ ಒತ್ತಡ ಹಾಕಿ ಬಂದ್ ಮಾಡದನ ಅಂತ ಬಂದ್ ಮಾಡೋದಕ್ಕೆ ಪುಟ್ ಡೌನ್ ಅಂತಾರೆ. ಪುಟ್ ಫೋರ್ತ್ ಅಂದ್ರೆ ಏನು? ಪುಟ್ ಫೋರ್ತ್ ಅಂದ್ರೆ ಏನಾದ್ರೂ ಒಂದು ಪ್ರೆಸೆಂಟ್ ಮಾಡೋದ್ರಿ, ಏನಾದ್ರೂ ಒಂದು ಪ್ರಪೋಸ್ ಮಾಡೋದು. ಪುಟ್ ಫೋರ್ತ್. ಎಸ್, ಪುಟ್ ಫೋರ್ತ್. ಪುಟ್ ಆನ್ ಅಂದ್ರೆ ಏನು? ಧರಿಸೋದ್ರಿ, ಉಟ್ಕೊಳ್ಳೋದು, ವೇರ್. ಪುಟ್ ಔಟ್ ಅಂದ್ರೆ ಏನು? ಪುಟ್ ಔಟ್ ಅಂದ್ರೆ ಎಕ್ಸ್ಟಿಂಗ್ವಿಶ್. ಪುಟ್ ಔಟ್ ದ ಫೈರ್ ಬಿಫೋರ್ ಇಟ್ ಸ್ಪ್ರೆಡ್ಸ್ ಅಂತ ಒಂದು ಪ್ರಾವರ್ಬ್ ಇದೆ. ಹಾಗಾದ್ರಿಂದ ರೆಬೆಲ್ ಅಂದ್ರೆ ಏನು? ರೆಬೆಲ್ ಅಂದ್ರೆ ದಂಗೆಕೋರ. ಯಾವನೋ ಒಬ್ಬ ದಂಗೆಕೋರ ಏನೋ ಮಾಡ್ತಿದ್ದ, ರಾಜ ಅವನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆದ ಅಂತ ಮೀನಿಂಗ್. ಹಾಗಾದ್ರೆ ಪುಟ್ ಡೌನ್ ಆಗ್ತದೆ. ಪುಟ್ ಡೌನ್ ಅಂತಂದ್ರೆ ಟು ಸ್ಟಾಪ್ ಸಮಥಿಂಗ್ ಬೈ ಫೋರ್ಸ್. ಕಿಂಗ್ ತನ್ನ ಫೋರ್ಸ್ ಅನ್ನ ಯೂಸ್ ಮಾಡಿ ಆ ರೆಬೆಲಿಯನ್ ಸ್ಟಾಪ್ ಮಾಡ್ತಾನೆ. ಪುಟ್ ಡೌನ್ ಕರೆಕ್ಟ್ ಆಗ್ತದೆ. ಎಸ್, ಅಂದ್ರೆ ಎ ಆಪ್ಷನ್ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಅಲೋ ಮೀ ಲೇಡಿ ಟು ಕಿಸ್ ಯುವರ್ ಹ್ಯಾಂಡ್. ಇದು ದ ಈಲ್ ಪಾಯ್ ಅಂಡ್ ದ ಟಾಟ್ ಅಂತ ಒಂದು ಲೆಸನ್ ಅದರ ಇವ್ರಿಗೆ. 10th ಫಸ್ಟ್ ಲ್ಯಾಂಗ್ವೇಜ್ ಐತೊಂದು, ಅಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಸೆಂಟೆನ್ಸ್ ಇದು. ಇದ್ರೊಳಗೆ ಇವ್ರು ಏನ್ ಹೇಳ್ತಾರ ಸರ್? ಇದು ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆ್ಯಂಡ್ ಪಾರ್ಟ್ ಆಫ್ ಸ್ಪೀಚ್ ಹೇಳ್ಬೇಕು ನಾವು. ಇಂಟರ್ಜೆಕ್ಷನ್ ಇದು. ಇಂಟರ್ಜೆಕ್ಷನ್ ಅಂದ್ರೆ an exclamatory word. A word that expresses our emotions, exclamations, is called interjection. Interjection ಇದು. Verb, noun, interjection. C option is right. Interjection is right. Okay. Next ಇದೇನದಲ್ಲ ಕ್ವಶನ್ ನಂಬರ್ 1 to 6 ಆಯ್ತು. ಈಗ 7th ಕ್ವಶನ್ ಕೂಡ ಇದು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಾಡ್ತೀನಿ. Observe the relationship in the first pair of words and complete the second pair accordingly in the following. ಅಂದ್ರೆ ರಿಲೇಷನ್ ಅಂತೀವಲ್ಲ ಇದಕ್ಕೆ, ಒಂದ್ರ ತರಹ ಇನ್ನೊಂದರದ್ದು. ಇವೆರಡು ಹೆಂಗಿರ್ತದ, ಇದ ತರಹ ಇದನ್ನ ನಾವು ಮಾಡ್ಬೇಕಾಗ್ತದೆ. ಅಂದ್ರೆ ನೋಡ್ಬೇಕಿದು ಯಾವ ತರ, ಹೌ ಆರ್ ದೀಸ್ ವರ್ಡ್ಸ್ ರಿಲೇಟೆಡ್ ಅಂತ ಹೇಳಿ. ಹೋಲ್ HOL ಹೋಲ್, WHOL ಹೇಳು. ಸ್ಪೆಲ್ಲಿಂಗ್ ಚೇಂಜ್ ಅದಾವ, ಮೀನಿಂಗ್ ಚೇಂಜ್ ಅದಾವ, ಬಟ್ ಓನ್ಲಿ ಸೌಂಡ್ ಪ್ರೊನೌನ್ಸಿಯೇಷನ್ ಈಸ್ ಸೇಮ್. ಹೋಮೋಫೋನ್ಸ್ ಅಂತಾರೆ ಇವಕ್ಕೆ. ಅಂದ್ರೆ ಈ ಶಬ್ದದ ಹೋಮೋಫೋನ್ ನಾವು ಕೊಡ್ಬೇಕಂದಂಗಾಯ್ತು. ಹೋಲ್ ಡೈ ಅನ್ನುವಂಥದ್ದೊಂದು ಬೇರೆ ಸ್ಪೆಲ್ಲಿಂಗ್ ಇರಬೇಕು. ಈ ಡೈ ಅಂದ್ರೆ ಸಾಯು ಅಂತ ಆಗ್ತತಿ. ಇನ್ನೊಂದು DY ಐತಲ್ಲ, ಬಾಂಬೆ ಡೈ, ಹೇರ್ ಡೈ ಅಂತೀವಲ್ಲ, ಓಕೆ, ಹೇರ್ ಡೈ, DYE ಡೈ ಅದು ಬರೀಲ್ಲ, ಕರೆಕ್ಟ್ ಆಗ್ತದೆ. ಯಸ್, ಇಂಥವೆಷ್ಟು 4 ಇರ್ತಾವ್ರಿ ಕ್ವಶನ್ಸ್. ನಾವು 1 ಮಾಡಿದ್ವಿ, ಈಗ ಇನ್ನು 3 ಇಲ್ಲ ನೋಡ್ರಿ. ಇವುಗಳ ರಿಲೇಷನ್ ಐತಿ. ಫಸ್ಟ್ ವರ್ಡ್ ಸೆಕೆಂಡ್ ವರ್ಡ್ ರಿಲೇಷನ್ ನೋಡ್ಬೇಕು, ಥರ್ಡ್ ವರ್ಡ್ ರಿಲೇಷನ್ ನಾವು ಬರಿಬೇಕಾಗ್ತೈತಿ. ಇಲ್ಲಿ ಕರ್ಟೇಲ್ ಅಂದ್ರೆ ಏನು? ಕರ್ಟೇಲ್ ಅಂದ್ರೆ ಕಡಿಮೆ ಮಾಡ್ಕೊಳ್ಳೋದ್ರಿ.
ಡಾಕ್ಟರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟಿಲಿಂಗ್ ಹಿಸ್ ಡೈಲಿ ನೀಡ್ಸ್ ಅಂತ ಹೇಳ್ಕೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಬರ್ತೈತೆ ಒಂದು. ಡಾಕ್ಟರ್ ಅಂಬೇಡ್ಕರ್ ಒಂದು ಲೆಸನ್ ಅದರ ಸೆಕೆಂಡ್ ಲ್ಯಾಂಗ್ವೇಜ್ ಅದ್ರೊಳಗೆ ಬರ್ತದ. ಡಾಕ್ಟರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಅದು ಬೈ ಕರ್ಟೆಲಿಂಗ್ ಹಿಸ್ ಡೈಲಿ ನೀಡ್ಸ್ ಅಂತೈತಿ. ಕರ್ಟೆಲಿಂಗ್ ಅಂದ್ರೆ ಕಟಿಂಗ್ ಶಾರ್ಟ್, ರೆಡ್ಯೂಸ್ಡ್ ಅಂತ ಹೇಳಿ ಕೊಟ್ಟದ ಮೀನಿಂಗ್ ಎಲ್ಲ. ಅಂದ್ರೆ ಸಿನೋನಿಮ್ಸ್ ಆಗ್ತದ. ಇಲ್ಲಿರೋದು ಹೋಮೋಫೋನ್ಸ್ ರೀ, ಇದ್ರ ಹೋಮೋಫೋನ್ ಕೊಟ್ಟಿವೆ. ಇಲ್ಲಿವೆರಡು ಇರೋದು ಸಿನೋನಿಮ್, ಇವೆಲ್ಲ ಸೇಮ್ ಮೀನಿಂಗ್ ಕೊಡ್ತಕ್ಕಂಥ ವರ್ಡ್. ಅಂದ್ರೆ ಇದ್ರ ಸಿನೋನಿಮ್ ನಾವು ಕೊಡ್ಬೇಕಿಲ್ಲ, ಹೌದಲ್ಲ. ಕರ್ಟೇಲ್ಡ್, ರೆಡ್ಯೂಸ್ಡ್. ಕಾಂಟೆಂಟ್ಮೆಂಟ್ ಅಂದ್ರೆ ತೃಪ್ತಿ, ಅದಕ್ಕೆ ಸಮಾನವಾದ ಶಬ್ದ ಹ್ಯಾಪಿನೆಸ್. ಕಣಕಡ್ಡಿ ಇಲ್ಲ. ಹ್ಯಾಪಿನೆಸ್, ಸ್ಯಾಟಿಸ್ಫ್ಯಾಕ್ಷನ್ ಅನ್ನಕಡ್ಡಿ ಇಲ್ಲ. ಹ್ಯಾಪಿನೆಸ್ ಯೂಸ್ವಲಿ, ಕಾಂಟೆಂಟ್ಮೆಂಟ್, ಹ್ಯಾಪಿನೆಸ್ ಸಿನೋನಿಮ್ಸ್ ಎರಡು. ನೆಕ್ಸ್ಟ್ ಹರ್ಡ್ ಕ್ಯಾಟಲ್ ಅಂದ್ರೆ ಏನಂದ್ರೆ ಈ ಕಲೆಕ್ಟಿವ್ ನೌನ್. ಇದು ಕಲೆಕ್ಟಿವ್ ನೌನ್. ಹರ್ಡ್ ಈಸ್ ಎ ಗ್ರೂಪ್ ಆಫ್ ಕ್ಯಾಟಲ್. ಕ್ಯಾಟಲ್ ಅನಿಮಲ್ಸ್ಗಳ ಗ್ರೂಪ್ಗೆ ಹರ್ಡ್ ಅಂತ ಕರಿತೀವಿ. ಹಾಗೆ ಶಾಲ್ ಅಂತ ಯಾವ್ದ್ರ ಗ್ರೂಪಿಗೆ ಕರಿತೀವಿ ಅಂತ ಹೇಳಿ. ಶಾಲ್ ಅಂತ ಇಟ್ ಇಸ್ ಎ ಗ್ರೂಪ್ ಆಫ್ ಫಿಶ್. ಮೀನು ಫಿಶ್. ಓಕೆ, ಹಾಗಾದ್ರೆ ಇದು ಹರ್ಡ್, ಕ್ಯಾಟಲ್, ಶಾಲ್, ಫಿಶ್ ಅಂದ್ರೆ ಇದೇನಾತ್ರಿ, ಇದು ಕಲೆಕ್ಟಿವ್ ನೌನ್. ಇದು ಇದ್ರ ಕಲೆಕ್ಟಿವ್ ನೌನ್. ಹಾಗಾದ್ರೆ ಇದು ಯಾವ್ದ್ರ ಕಲೆಕ್ಟಿವ್ ನೌನ್ ಅಂದ್ರೆ ಫಿಶ್ ಕಲೆಕ್ಟಿವ್ ನೌನ್. ಫಿಶ್ ಅಂತ ಕೊಡಬೇಕು. ನೆಕ್ಸ್ಟ್ ಬರ್ರಿ 10th ಕ್ವಶನ್, ಫೇಮಸ್ ಅಂತೇಳಿ. ಇದು ನಟೋರಿಯಸ್ ಅಂದ್ರೆ ಎರಡು ಅಪೋಸಿಟ್ ವರ್ಡ್ ಆದ್ರೆ ಇವು. ಫೇಮಸ್ ಪ್ರಖ್ಯಾತ, ನಟೋರಿಯಸ್ ಕುಖ್ಯಾತ. ಹಾಗಾದ್ರೆ ಇದ್ರದ್ದು ನಾವು ಅಪೋಸಿಟ್ ಕೊಡ್ಬೇಕಂದಾಗಾಯ್ತು. ಫ್ರೆಂಡ್ ದ ಅಪೋಸಿಟ್ ಫೋ ಇಲ್ಲ ಎನಿಮಿ. ಫ್ರೆಂಡ್ ಅಂಡ್ ಫೋ. ಹೂ ಕಮ್ಸ್ ದೇರ್, ಫ್ರೆಂಡ್ ಆರ್ ಫೋ. ಮಿಲಿಟರಿ ಒಳಗೆ ಅಂತಾರಂತ ಫ್ರೆಂಡ್ ಆರ್ ಫೋ. ಫ್ರೆಂಡ್ ದ ಅಪೋಸಿಟ್ ಫೋ, ಎನಿಮಿ, FOE, ಫೋ. ಓಕೆ ವಿದ್ಯಾರ್ಥಿಗಳೇ, ಕಂಪ್ಲೀಟೆಡ್. ಕಮಿಂಗ್ ಟು 11th ಕ್ವಶನ್. ಇದು ಕೂಡ ಗ್ರಾಮರ್ಗೆ ಸಂಬಂಧಪಟ್ಟದ್ದು. ಏನ್ ಹೇಳ್ತಾರ ಸರ್ ಇಲ್ಲಿ? ರೀರೈಟ್ ಆಸ್ ಡೈರೆಕ್ಟೆಡ್. ಡಿರೆಕ್ಷನ್ಸ್ ಕೊಡ್ತಾರೆ ಇಲ್ಲಿ. ಇವು ಡಿರೆಕ್ಷನ್ಸ್ ಇಲ್ಲದವಲ್ಲ. ಇದು ಡಿರೆಕ್ಷನ್, ಇದು ಡಿರೆಕ್ಷನ್, ಇದು ಡಿರೆಕ್ಷನ್. ನಾವು ಏನು ಕೊಡ್ತಾರ ಇದನ್ನ ಈ ಡಿರೆಕ್ಷನ್ ಪ್ರಕಾರ ಮಾಡಬೇಕು. ಏನ್ ಡೈರೆಕ್ಷನ್ ಕೊಟ್ಟಾರ? ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್, ಅಥವಾ ಫ್ರೇಮ್ ಕ್ವಶನ್ ಸೊ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಬರ್ತದೆ. ಅದು ಅಂದ್ರೆ ಫ್ರೇಮಿಂಗ್ ಕ್ವಶನ್ ಇದು. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ರಾಜು ಲೈಕ್ಸ್ ದೋಸಾ ವೆರಿ ಮಚ್. ಹೌದಲ್ರಿ? ನಾವೇನ್ ಮಾಡ್ಬೇಕು? ಫ್ರೇಮಿಂಗ್ ಕ್ವಶನ್ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡ್ಬೇಕು. ಅದಕ್ಕೇನು WH ಕ್ವಶನ್ ತಗೋಬೇಕು ಅಂದ್ರೆ, ಏನ್ WH ಕ್ವಶನ್ ಯೂಸ್ ಮಾಡಿದ್ರೆ ಇದು ಆನ್ಸರ್ ಆಗಿ ಬರ್ತೈತಿ ನೋಡ್ಬೇಕು. ದೋಸಾ ಅಂತಂದ್ರೆ ಏನನ್ನು ಅಂತ ಮಾಡ್ಬೇಕಾಗ್ತದೆ. ನಾವು ವಾಟ್ ಅಂತ ತಗೋಬೇಕು. ಫ್ರೇಮಿಂಗ್ ಕ್ವಶನ್ ಮಾಡ್ಬೇಕಾದ್ರೆ ವಾಟ್ ತಗೋಬೇಕು. ಮಾಡಿ ಏನ್ ಮಾಡ್ಬೇಕ್ರಿ? ಫ್ರೇಮಿಂಗ್ ಕ್ವಶನ್ ಮಾಡೋ ರೀತಿ ಹಾಗೆ 2 ಸ್ಟೆಪ್ ನಲ್ಲಿ ಮಾಡ್ತೀವಿ ಫ್ರೇಮಿಂಗ್ ಕ್ವಶನ್. ಒಂದಂದ್ರೆ ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ನೋಡ್ಕೊಂಡು WH ವರ್ಡ್ ತಗೋಬೇಕು. ನೆಕ್ಸ್ಟ್ ಈ ವರ್ಡ್ ಕೈ ಬಿಟ್ಟು ಇಡೀ ಸೆಂಟೆನ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕು. ಇಂಟ್ರಾಗೇಟಿವ್ ಮಾಡ್ಕೊಂಡು WH ವರ್ಡ್ಗೆ ಜಾಯಿನ್ ಮಾಡಬೇಕು. ಕೊನೆಗೆ ಇಂಟ್ರಾಗೇಟಿವ್ ಮಾರ್ಕ್ ಕೊಡಬೇಕು. ಕರೆಕ್ಟ್ ಆಗ್ತದೆ ಫ್ರೇಮಿಂಗ್ ಕ್ವಶನ್. ಅದ ಅಂದ್ರೆ ದೋಸಾ ಅಂತೈತಿ, ಅದೊಂದು ಥಿಂಗ್ ಆಗ್ತೈತಿ, ಅದಕ್ಕೆ ವಾಟ್ ಅಂತ ತಗೊಳ್ರಿ. ರಾಜು ಲೈಕ್ಸ್ ಇದ್ರ ಇಂಟರಾಗೇಟಿವ್ ಮಾಡ್ಕೋಬೇಕು. ಡಸ್ ರಾಜು ಲೈಕ್ ಸಿಂಪಲ್ ಪ್ರೆಸೆಂಟ್ ಐತಿ. ವಾಟ್ ಡಸ್ ರಾಜು ಲೈಕ್ ಮುಗಿಲಿಲ್ಲ. ಅಂಡರ್ಲೈನ್ ಮಾಡಿದಂಥದ್ದು ವರ್ಡ್ ಅನ್ನ ಆನ್ಸರ್ ಆಗಿ ಬರ್ತಿರ್ತದೆ, ಬಿಡ್ತೀವಿ ನಾವು, ತಗೊಳ್ಳೋದಿಲ್ಲ ಫ್ರೇಮಿಂಗ್ ಕ್ವಶನ್ ಒಳಗೆ. ಬಟ್ ಮುಂದಿನ ವರ್ಡ್ಸ್ ಗಳನ್ನ ಆ ಸೆಂಟೆನ್ಸ್ಗೆ ಜಾಯಿನ್ ಮಾಡಬೇಕಾಗ್ತದೆ. ವಾಟ್ ಡಸ್ ರಾಜು ಲೈಕ್ ವೆರಿ ಮಚ್, ಇದು ಫ್ರೇಮಿಂಗ್ ಕ್ವಶನ್. ಕರೆಕ್ಟ್ ಆಗ್ತದ್ರಿ, ಏನು ಡೌಟ್ ಇಲ್ಲ. ಓಕೆ, ಕರೆಕ್ಟ್ ಆನ್ಸರ್ ಆಯ್ತು ಈಗ. ಸರಿನಾ? ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. 12th, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಇದು ಡೈರೆಕ್ಷನ್, ಇದು ಸೆಂಟೆನ್ಸ್. ಏನ್ ಮಾಡ್ಬೇಕು? ಈ ಸೆಂಟೆನ್ಸ್ ಒಳಗೆ ನಾವು ವಿ ಹ್ಯಾವ್ ಟು ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಚೇಂಜ್ ದ ವಾಯ್ಸ್ ಆಫ್ ಅಂದ್ರೆ ಆಕ್ಟಿವ್ ಇದ್ರೆ ಪ್ಯಾಸಿವ್ ಮಾಡಬೇಕು, ಪ್ಯಾಸಿವ್ ಇದ್ರೆ ಆಕ್ಟಿವ್ ಮಾಡಬೇಕು. ಇದು ಸೆಂಟೆನ್ಸ್ ಸಬ್ಜೆಕ್ಟ್ ಮೊದಲದ ಅಂದ್ರೆ ದೆನ್ ಇಟ್ ಈಸ್ ಇನ್ ಆಕ್ಟಿವ್ ಫಾರ್ಮ್. ವಿ ಹ್ಯಾವ್ ಟು ಚೇಂಜ್ ಇಟ್ ಇನ್ ಟು ಪ್ಯಾಸಿವ್ ಫಾರ್ಮ್.
ಓಕೆ, ಪ್ಯಾಸಿವ್ ಫಾರ್ಮ್ ಮಾಡಬೇಕಾದ್ರೆ ಏನು ಮಾಡ್ಕೋಬೇಕ್ರಿ? ಆಬ್ಜೆಕ್ಟ್ ಯಾವುದು ನೋಡಿ ಮೊದಲು ತಗೋಬೇಕು. ಆಮೇಲೆ ಕೊಟ್ಟಂತ ಸೆಂಟೆನ್ಸ್ ಇರ್ತದಲ್ಲ ಯಾವ ಟೆನ್ಸ್ನಾಗಿದೆ ನೋಡಿಕೊಂಡು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ವರ್ಬ್ ಇರ್ತದಲ್ಲ ಟು ಡು ವರ್ಬ್ ಅದ್ರ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಕೋಬೇಕು. ಆಮೇಲೆ ಬೈ ಹಾಕೋಬೇಕು. ಆಮೇಲೆ ಸಬ್ಜೆಕ್ಟ್ ಹಾಕಬೇಕು. ಸಬ್ಜೆಕ್ಟ್ ನಾಮಿನೇಟಿವ್ ಇರ್ತದ ಅದನ್ನ ಅಕ್ಯುಜೇಟಿವ್ ಮಾಡ್ಕೋಬೇಕು. ಹಿ ಹ್ಯಾಸ್ ರಿಟರ್ನ್ ಯಾವ ಟೆನ್ಸ್ನಾಗಿದೆ? ಪ್ರೆಸೆಂಟ್ ಪರ್ಫೆಕ್ಟ್. ಆಬ್ಜೆಕ್ಟ್ ಯಾವುದು? ಲೆಟರ್ಸ್. ಆಬ್ಜೆಕ್ಟ್ ಇದೆ ಅಂತ ಹೆಂಗೆ ಗೊತ್ತಾಗ್ತೈತಿ? ವರ್ಬ್ಗೆ ವಾಟ್ ಅಂತ ಕ್ವಶನ್ ಮಾಡಬೇಕು. ಏನನ್ನ ಬರಿತಾನೋ ಬರ್ದಾನವ? ಏನನ್ನ? ಲೆಟರ್ಸ್ ಅನ್ನ. ಹಾಗಾದ್ರೆ ಇದು ಆಬ್ಜೆಕ್ಟ್. ಆಬ್ಜೆಕ್ಟ್ ಇದೆ ಅಂತ ಹೆಂಗೆ ಗೊತ್ತಾಗ್ತದ್ರಿ? ವಿ ಹ್ಯಾವ್ ಟು ಪುಟ್ ಕ್ವಶನ್ ವಾಟ್ ಟು ದ ವರ್ಬ್. ವಾಟ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಟು ದಟ್ ವಾಟ್? ದಟ್ ಈಸ್ ಆಬ್ಜೆಕ್ಟ್. ಓಕೆ, he has written letters. What has he written? Letters. Then it is letters is object. ಇದು ಆಬ್ಜೆಕ್ಟ್ ಆಯ್ತು. ಇದೇನಾಯ್ತಲ್ಲ ಅಡಿಷನಲ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಆಗ್ತದೆ. ಟು ದ ಆಫೀಸರ್ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಕ್ಕೆ ಲೆಕ್ಕಕ್ಕೆ ಏನು ಬರೋದಿಲ್ಲ. ಒಂದು ಪ್ರಾಪರ್ ಪ್ಲೇಸ್ ನೊಳಗೆ ಕೊನೆಗೆ ಹಾಕೊಂಡ್ಬಿಡ್ತೀವಿ ಇದನ್ನು. ಇಂಪಾರ್ಟೆಂಟ್ ಏನಂದ್ರೆ ಆಬ್ಜೆಕ್ಟ್ ಮೊದಲು ತಗೊಳ್ರಿ. ಲೆಟರ್ಸ್. ಟೆನ್ಸ್ ಯಾವ್ದಿದೆ? ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಆಕ್ಟಿವ್ ವಾಯ್ಸ್ ಇತ್ತಂದ್ರೆ ಪ್ಯಾಸಿವ್ ವಾಯ್ಸ್ ಒಳಗೆ ಆಕ್ಟಿವ್ ವಾಯ್ಸ್ ಒಳಗೆ ಹ್ಯಾವ್ ಆರ್ ಹ್ಯಾಸ್ ಅಷ್ಟೇ ಇರ್ತದ. ಪ್ಯಾಸಿವ್ ವಾಯ್ಸ್ ನೊಳಗೆ ಹ್ಯಾವ್ ಆರ್ ಹ್ಯಾಸ್ ಬಂದು ಬೀನ್ ಬರಬೇಕು. ಲೆಟರ್ಸ್ ಹಿ ಸಿಂಗುಲರ್ ಇರೋದ್ರಿಂದ ಹ್ಯಾಸ್ ಬರ್ತತಿ. ಲೆಟರ್ಸ್ ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಬರಬೇಕು. ಲೆಟರ್ಸ್ ಹ್ಯಾವ್ ಬೀನ್ ಪಾಸ್ಟ್ ಪಾರ್ಟಿಸಿಪಲ್. ರಿಟರ್ನ್ ಇಲ್ಲಿ ರಿಟರ್ನ್ ಇರ್ತೈತೆ. ಪ್ರೆಸೆಂಟ್ ಪರ್ಫೆಕ್ಟ್ ಅನ್ಸಲ್ಲ, ನಮಗೂ ರಿಟರ್ನ್ ಬೇಕಾಗ್ತದೆ, ಪ್ಯಾಸಿವ್ ವಾಯ್ಸ್ ಅಲ್ಲ. ಲೆಟರ್ಸ್ ಹ್ಯಾವ್ ಬೀನ್ ರಿಟರ್ನ್ ಟು ದ ಆಫೀಸರ್ ಬೈ ಹಿಮ್ ಅನ್ಬೋದು. ಇಲ್ಲಕ್ಕಂದ್ರೆ ಬೈ ಹಿಮ್ ಟು ದ ಆಫೀಸರ್ ಅನ್ಬೋದು. ಲೆಟರ್ಸ್ ಹ್ಯಾವ್ ಬೀನ್ ರಿಟರ್ನ್ ಬೈ ಹಿಮ್ ಟು ದ ಆಫೀಸರ್. ಇಲ್ಲಕ್ಕಂದ್ರೆ ಲೆಟರ್ಸ್ ಹ್ಯಾವ್ ಬೀನ್ ರಿಟರ್ನ್ ಟು ದ ಆಫೀಸರ್ ಬೈ ಹಿಮ್. ಹಿಂಗಾರ ಮಾಡಬಹುದು. ಓಕೆ ವಿದ್ಯಾರ್ಥಿಗಳೇ, 13th ಕ್ವಶನ್. ಯೂಸ್ ದ ಫಾಲೋವಿಂಗ್ ವರ್ಡ್ ಆಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಾಟರ್ ಅನ್ನೋದು ಯೂಸ್ವಲಿ ನೌನ್ ಆಗ್ತೈತಿ. ನೀರು, ಕುಡಿಯುವ ನೀರು, ಇದೊಂದು ವಸ್ತು ನೌನ್ ಇದೊಂದು. ಬಟ್ ಇದನ್ನು ವರ್ಬ್ ಆಗಿ ಯೂಸ್ ಮಾಡಬಹುದ್ರಿ. ಅದನ್ನೇ ಕೇಳ್ತಾರೆ ಕ್ವಶನ್ ಇಲ್ಲಿ. ಯೂಸ್ ದ ಫಾಲೋವಿಂಗ್ ವರ್ಡ್ ಆಸ್ ವರ್ಬ್ ಅಂತೇಳಿ. ಅಂದ್ರೆ ವರ್ಬ್ ಆದ್ರೆ ಏನ್ ಮೀನಿಂಗ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಮಗೆ. ವರ್ಬ್ ಆದ್ರೆ ಏನಂತ ಆಗುತ್ತೆ ಮೀನಿಂಗು? ನೀರು ಹಾಯಿಸು ಅಂತ ಆಗ್ತದೆ. ಈಗ ಪ್ಲಾಂಟ್ಸ್ಗೆ ಈ ಕ್ರಾಪ್ಸ್ಗೆ ನೀರು ಹಾಯಿಸ್ತಾರ ಫಾರ್ಮರ್ಸ್. ಹಂಗತೆ ನೀರು ಹಾಯಿಸು ಅಂತೇಳಿ ಅದಲ್ಲ. ದ ಫಾರ್ಮರ್ ಈಸ್ ವಾಟರಿಂಗ್ ದ ಹಿಸ್ ಕ್ರಾಪ್ಸ್. ವರ್ಬ್ ಆಗುತ್ತಲ್ರಿ. ಯಾವ ಟೆನ್ಸ್ನಾಗಾರ ಮಾಡ್ಬೋದ್ರಿ. ಐ ವಾಟರ್ ದ ಪ್ಲಾಂಟ್ಸ್, ಫ್ಲವರ್ ಪ್ಲಾಂಟ್ಸ್. ಐ ವಾಟರ್ ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ. ಐ ವಾಟರ್ಡ್ ಸಿಂಪಲ್ ಪಾಸ್ಟ್ ಆಗ್ತೈತಿ. ಐ ಆಮ್ ವಾಟರಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತೈತಿ. ಐ ಹ್ಯಾವ್ ಬೀನ್ ವಾಟರಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತೈತಿ. ಯಾವ ಬೇಕಾದ ಟೆನ್ಸ್ನಾಗೂ ಮಾಡು ನಡೀತದ್ರಿ. ಒಟ್ಟ ಒಂದು ಟೆನ್ಸ್ ಕರೆಕ್ಟ್ ಇರ್ಬೇಕದ. ಐ ವಾಟರ್ಡ್ ದ ಪ್ಲಾಂಟ್ಸ್, ಐ ಆಮ್ ವಾಟರಿಂಗ್ ದ ಪ್ಲಾಂಟ್ಸ್, ಐ ವಾಟರ್ಡ್ ದ ಪ್ಲಾಂಟ್ಸ್ ಮಾಡ್ರಿ ಕರೆಕ್ಟ್ ಆಗ್ತದೆ. ಅಂದ್ರೆ ವಾಟರ್ ಅಂತಕ್ಕಂಥದ್ದು ವರ್ಬ್ ಆಗಿ ಯೂಸ್ ಆಗ್ತದೆ. ನೀರು ಹಾಯಿಸು ಅಂತ ಮೀನಿಂಗ್ ಆಗ್ತೈತಿ. ಓಕೆ ಸರಿನಾ? ಈ ಕ್ವಶನ್ ಮುಗೀತು ನೋಡ್ರಿ. ವಾಟರ್ ಮುಗೀತು ಆಸ್ ವರ್ಬ್ ಆಗಿ. ಓಕೆ, ಗ್ರಾಮರ್ ಇಲ್ಲಿ 1 to 13 questions continuously we have questions regarding grammar. 1 to 13 ಎಲ್ಲ ಬಿಡಿಸಿದ್ವಿ ಫ್ರೆಂಡ್ಸ್. ಇನ್ನು 14th ಕ್ವಶನ್ ಫ್ರಾಮ್ 14th ಏನದಲ್ಲ, ವೇರ್ ಈಸ್ ಕೂರ್ಗ್, ಇವೆಲ್ಲ ಸಪ್ಲಿಮೆಂಟರಿ ರೀಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕೂರ್ಗ್ ಹೌದಲ್ಲ? ಎಸ್, ಇದೆಲ್ಲ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ವಶನ್ಸ್ ಸ್ಟಾರ್ಟ್ ಆಗ್ತವೆ. ಇದೆಲ್ಲ ಟೆಕ್ಸ್ಟ್ ಬುಕ್ನ 1 ಮಾರ್ಕಿನ ಕ್ವಶನ್ಸ್ ಇವೆಲ್ಲ. ಇವನ್ನೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ ನನಗೆ. ಗ್ರಾಮರ್ ಅಷ್ಟೇ ಬಿಡಿಸ್ಕೊಡ್ತೇನೆ ರೀ. ಇವನು ಮುಂದೆ ನೋಡ್ತೀರಿ, ಮತ್ತೆ ಸದ್ಯಕ್ಕೆ ಟೈಮ್ ಇಲ್ಲ. ಎಲ್ಲ ಗ್ರಾಮರ್ ಈ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೋರೆಸ್ ಡ್ಯಾಂಬಿ ವಾಸ್ ಎ ಮೆಟಿಕ್ಯುಲಸ್ ಪ್ಲಾನರ್ ಬಟ್ ಸ್ಟಿಲ್ ಹಿ ಫಾಲ್ಟರ್ಡ್. ವೇರ್ ಡಿಡ್ ಹಿ ರಾಂಗ್? ವೇರ್ ಡಿಡ್ ಹಿ ಗೋ ರಾಂಗ್? ವೈ? ಇದೆಲ್ಲ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್. ಇದು ಟೆಕ್ಸ್ಟ್. ಇಲ್ಲೊಂದು ಬಂತು ನೋಡ್ರಿ 28th ಅಗೇನ್ ಗ್ರಾಮರ್. ಇಲ್ಲೇ 3 ಕ್ವಶನ್ಸ್ ಕೊಡ್ತಾರ್ರಿ. 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇವಷ್ಟಾದ್ರೆ ಗ್ರಾಮರ್ ಮುಗಿತೀನಿ ನಮ್ದು. ಆಮೇಲೆ ಮುಂದೊಂದಿಷ್ಟು ಕಾಂಪೋಸಿಷನ್ ಬರ್ತೈತಿ, ಅದನ್ನು ಕೂಡ ಮಾಡೋದಿಲ್ಲ ನಾನು.
ಇವೆಲ್ಲ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡ್ಕೊತಿರ್ಬೇಕು ಫ್ರೆಂಡ್ಸ್. ನೀವು ಇನ್ನೊಂದ್ಸಲ ನೋಡ್ತೀರ ನಾವು ಕ್ವಶನ್ಸ್ ಏನಂತೇಳಿ. ಎಸ್, ಇದರಿಂದ ನೋಡ್ರಿ, ಕಾಣಿಸ್ತದಲ್ಲ ನಿಮ್ಗೆ ಸರಿಯಾಗಿ ನೋಡ್ಕೊಡ್ರಿ ಇವನ್ನ. ಯಾಕಂದ್ರೆ ನಾನು ಬಿಡಿಸೋದಲ್ಲ, ಬಟ್ ನಿಮ್ಗೆ ಬೇಕಾಗ್ತದೆ ರೆಫರೆನ್ಸ್. ಅದಾ ಇರ್ಲಿ ಅಂತ ತಿಳ್ಕೊಟ್ಟು ಒಮ್ಮೆ ನಿಮ್ಗೆ ಅವೈಲೇಬಿಲಿಟಿ ಇರ್ತೈತಿ, ಇರೋದಲ್ಲ ಕ್ವಶನ್ ಪೇಪರ್, ಸರಿನಾ? ನೋಡ್ಕೊಡ್ರಿ ಕ್ವಶನ್ಸ್, ನೀವು ಮಾಡ್ಕೊಡ್ರಿ, ಬಿಡಿಸ್ಕೊಡ್ರಿ. ಕ್ವಶನ್ಸ್ ನೋಡ್ಕೊಳಿಕ್ ಬಿಡ್ತಾ ಇದ್ದೇನೆ. ಸರಿನಾ? ಓಕೆ, ಗ್ರಾಮರ್ ಬರ್ತದೆ ನೋಡ್ರಿ. 28th, 29th, 30th 3 questions are there and each question carries 2 marks. ನೋಡೋಣ ಬರ್ರಿ. Rewrite as directed. Change the following sentence into reported speech. Indirect speech ಮಾಡೋದು, reported speech ಮಾಡೋದೈತೆ ನೋಡ್ರಿ. ಮಾಡೋಣ ಬನ್ನಿ. The teacher said to Govind, would you like to go on a trip to Kashmir? ಯಾವ ರೀತಿ ಮಾಡ್ತೀವ್ರಿ? ಸ್ವಲ್ಪ ದೊಡ್ಡ ಟಾಪಿಕ್ ಇದು, ಭಾಳ ಗೊತ್ತಿರಬೇಕಾಗ್ತೈತಿ ಒಂದು ಡೈರೆಕ್ಟ್ ಸ್ಪೀಚನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ. ಇಲ್ಲೇ ಇದು ರಿಪೋರ್ಟಿಂಗ್ ಹೊರಬದಲ್ಲ, ಇದನ್ನ ಚೇಂಜ್ ಮಾಡ್ಕೋಬೇಕ್ರಿ. ಮೊದಲು ಇದನ್ನ ಚೇಂಜ್ ಮಾಡ್ಕೋಬೇಕಾದ್ರೆ ಒಳಗಿನ ಸೆಂಟೆನ್ಸ್, ನೇಚರ್ ಆಫ್ ಸೆಂಟೆನ್ಸ್ ನೋಡಬೇಕು. ಅಸರ್ಟಿವ್ ಸೆಂಟೆನ್ಸ್ ಆಯ್ತು, ಇಂಟ್ರಾಗೇಟಿವ್ ಆಯ್ತು ನೋಡಬೇಕು. ಹೆಚ್ಚೇನೆ ಹೇಳೋದಿಲ್ಲ ನಾನು, ಏನೈತಿ ಟು ದಿ ಪಾಯಿಂಟ್ ಬಂದ್ಬಿಡ್ತೀನಿ. ನನಗೆ ಥಿಯರಿ ಟೀಚ್ ಮಾಡ್ಲಿಕ್ಕೆ ಹತ್ತಿಲ್ಲ, ನಾನು ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಹತ್ತೀನಿ. ಸ್ವಲ್ಪ ಒಂಚೂರು ಕವರ್ ಮಾಡ್ತೀನಿ. ಇದು ಇಂಟರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ಆಸ್ಕ್ಡ್ ಅಂತ ಅನ್ಬೇಕು, ಇಲ್ಲ ಇನ್ಕ್ವೈರ್ಡ್ ಅಂತ ಅನ್ಬೇಕು, ಇಲ್ಲ ಇಂಟರಾಗೇಟಿವ್ ಅಂತ, ಇಲ್ಲ ಯಾಕಂದ್ರೆ ವಾಂಟೆಡ್ ಟು ನೋ ಅಂತ ಅನ್ಬೋದು. ಆಸ್ಕ್ಡ್ ಯೂಸುವಲಿ, ಇಲ್ಲಕಂದ್ರೆ ಕ್ವೆಶನ್. ದ ಟೀಚರ್ ಕ್ವೆಶನ್ಡ್ ಗೋವಿಂದ ಟು ಅನ್ಬಾರ್ದ್ರಿ. ದ ಟೀಚರ್ ಆಸ್ಕ್ಡ್ ಗೋವಿಂದ, ಆಸ್ಕ್ಡ್ ಟು ಅನ್ಬಾರ್ದ್ರಿ. ಮತ್ತೆ ದ ಟೀಚರ್ ಆಸ್ಕ್ಡ್ ಗೋವಿಂದ ಇಲ್ಲಿ ಬರ್ರಿ, ಕಾಮ ಕೈ ಬಿಡ್ರಿ, ಏನೋಟೆಡ್ ಕಾಮ ಕೈ ಬಿಡ್ರಿ. ಒಂದು ಲಿಂಕರ್ ಹಾಕ್ಬೇಕು ನಾವಿಲ್ಲಿ, ಕಂಜಂಕ್ಷನ್ ಹಾಕ್ಬೇಕು. ರಿಪೋರ್ಟಿಂಗ್ ಸ್ಪೀಚ್ ಇದು ರಿಪೋರ್ಟೆಡ್ ಸ್ಪೀಚ್. ಎರಡುಗಳನ್ನ ಜಾಯಿನ್ ಮಾಡ್ಲಿಕ್ಕೆ ಒಂದು ಕಂಜಂಕ್ಷನ್ ಹಾಕ್ತಿರ್ತಾನೆ. ಇಲ್ಲಿ ಕಂಜಂಕ್ಷನ್ ಹಾಕ್ರಿ. ಏನ್ ಹಾಕ್ತಿರಿ ಕಂಜಂಕ್ಷನ್? ಇದು ಯಾವ ತರದ ಸೆಂಟೆನ್ಸ್ ಇದೆ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆನಾ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ರ ಇಫ್ ಆರ್ ಫೆದರ್ ಹಾಕ್ಬೇಕು, ಇಲ್ಲ WH ವರ್ಡ್ ಹಾಕ್ಬೇಕು. ಯಾವಾಗ ಇಫ್ ಆರ್ ಫೆದರ್ ಹಾಕ್ತಿವ್ರಿ? ಕ್ವಶನ್ ಎಸ್ ನೋ ಕ್ವಶನ್ ಇದ್ದರೆ ಇಫ್ ಆರ್ ಫೆದರ್ ಹಾಕೋತೀವಿ. ಕ್ವಶನ್ WH ಕ್ವಶನ್ ಇದ್ರೆ WH ವರ್ಡ್ ಹಾಕೋತೀವ್ರಿ. ಕ್ವಶನ್ ಯಾವ್ದಿದೆ? ವುಡ್ ಯು ಲೈಕ್, ವುಡ್ ಮಾಡಲ್ ಆಕ್ಸಿಲರಿ, ಆಕ್ಸಿಲರಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ಎಸ್ ನೋ ಕ್ವಶನ್ ಇದು. ಆದ್ದರಿಂದ ಇಫ್ ಆರ್ ಫೆದರ್ ಹಾಕ್ರಿ. ಇಫ್ ಒಂದು ಹಾಕು, ಇಲ್ಲ ವೆದರ್ ಒಂದು ಹಾಕು, ಯಾವ್ದಾದ್ರು ಒಂದು ಹಾಕ್ರಿ. ದ ಟೀಚರ್ ಆಸ್ಕ್ಡ್ ಗೋವಿಂದ ಇಫ್, ಇಲ್ಲಿವರೆಗೂ ಬಂದ್ರಿ. ಮುಂದೆ ಏನ್ ಮಾಡ್ಕೋಬೇಕು ನಾವೀಗ? ಇದು ಬಹಳ ಇದೈತಲ್ಲ, ಇದು ನಿಮ್ಗೆಲ್ಲ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ. ಸ್ವಲ್ಪ ನಾನು ಥಿಯರಿ ನಿಮ್ಗೆಲ್ಲ ಗೊತ್ತಿರೋ, ನಾ ಹೇಳ್ತೀನಿ ಎಷ್ಟೈತೆ ಅಷ್ಟು ಹೇಳ್ತೀನಿ ಸದ್ಯಕ್ಕೆ, ಜಾಸ್ತಿ ಹೇಳಿಕ್ ಹೋಗೋದಿಲ್ಲ. ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ಅಸರ್ಟಿವ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಪ್ರನೌನ್ ಸೆಕೆಂಡ್ ಫಸ್ಟ್ ಪರ್ಸನ್ಸ್, ಸೆಕೆಂಡ್ ಪರ್ಸನ್ಸ್ ಪ್ರನೌನ್ಗಳು ಥರ್ಡ್ ಪರ್ಸನ್ಗಳಾಗಿ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಟೆನ್ಸಸ್ ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ಕೋಬೇಕು? ಇಂಟ್ರಾಗೇಟಿವ್ ಅಸರ್ಟಿವ್ ಮಾಡ್ಕೊಡ್ರಿ. ವುಡ್ ಯು ಲೈಕ್ ಅಸರ್ಟಿವ್ ಮಾಡಿದ್ರೆ ಯು ವುಡ್ ಲೈಕ್, ಯು ವುಡ್ ಲೈಕ್ ಟು ಗೋ ಆನ್ ಟು ಎ ಟ್ರಿಪ್ ಟು ಕಾಶ್ಮೀರ್. ವುಡ್ ಯು ಲೈಕ್ ಟು ಗೋ ಆನ್, ಏನ್ ಮಾಡ್ಕೋತೀರ ಅಸರ್ಟಿವ್ ಮಾಡಿದ್ರೆ? ಯು ವುಡ್ ಲೈಕ್ ಟು ಗೋ ಆನ್ ಎ ಟ್ರಿಪ್ ಟು ಕಾಶ್ಮೀರ್ ಆಗ್ತದೆ. ಯು ವುಡ್ ಲೈಕ್ ಟು ಗೋ. ಪ್ರನೌನ್ ಚೇಂಜ್ ಮಾಡ್ಕೊಡ್ರಿ. ಯು ಅಂದ್ರೆ ಯಾರಿಲ್ಲ, ಗೋವಿಂದ. ಹೀ ಮಾಡ್ಕೋಬೇಕಾಗ್ತದ. ನಾವು ಟೀಚರ್ ಗೋವಿಂದ್ ಹೇಳೋ ಮುಂದೆ ಯು ಅಂತಾರ, ನಾವ್ ಹೆಂಗ ಯು ಅನ್ನಕ್ ಬರ್ತೀವಿ? ನಾವು ಹಿ ಅಂತ ಅನ್ಬೇಕಾಗ್ತತಿ. ಅದಲ್ಲೋ ಇಫ್ ವುಡ್ ಯು ಲೈಕ್, ಯು ವುಡ್ ಲೈಕ್, ಹಿ ವುಡ್ ಲೈಕ್. ವುಡ್ ಯು ಲೈಕ್ ಅಸರ್ಟಿವ್ ಮಾಡ್ಕೊಡ್ರಿ, ಯು ವುಡ್ ಲೈಕ್ ಆಗ್ತತಿ. ಪ್ರನೌನ್ ಚೇಂಜ್ ಮಾಡ್ಕೊಡ್ರಿ, ಹಿ ವುಡ್ ಲೈಕ್ ಆಗ್ತತಿ. ಟೆನ್ಸ್ ಚೇಂಜ್ ಮಾಡಕ್ ಬರೋದಿಲ್ಲ. ಇದು ವುಡ್ ಪಾಸ್ಟ್ ಐತಿ, ಪಾಸ್ಟ್ನಾಗನೇ ಇರ್ತೈತಿ. ಆನ್ಸರ್ ಬಂದ್ಬಿಡ್ತಿ. ಈಗ ಮತ್ತೇನು ಮಾಡುವಂಗಿಲ್ಲ. ಇದು ಟು ಗೋ ಅಂತ ಐತಿ, ಇದೇನು ಹಾರ್ಬಲ್, ಅದು ಇನ್ಫಿನಿಟಿವ್. ಇದು ಚೇಂಜ್ ಮಾಡಕ್ ಬರಬಾರ್ದು. ಮತ್ತೆ ವೆಂಟ್ ಅಂತ ಮಾಡಬಾರ್ದು ಇದನ್ನ. ಟು ಗೋ ಇನ್ಫಿನಿಟಿವ್ ಅದು. ದ ಟೀಚರ್ ಆಸ್ಕ್ಡ್ ಗೋವಿಂದ ಇಫ್ he would like to go on a trip to Kashmir. Okay? Yes. Answer correct ಆಯ್ತು. 29th question ಬರ್ರಿ. Combine the sentences using as soon as ಮೊದಲ
ನಂತರ ನೋ ಸೂನರ್ ದ್ಯಾನ್. ಅಂದ್ರೆ ಇಲ್ಲಿ ಸೆಂಟೆನ್ಸಸ್ ಕೊಡ್ತಾರ, 2 ಸೆಂಟೆನ್ಸ್ ಕೊಡ್ತಾರ. ಈ 2 ಸೆಂಟೆನ್ಸ್ಗಳನ್ನ ಆಸ್ ಸೂನ್ ಆಸ್ ಹಾಕಿ ಕಂಬೈನ್ ಮಾಡ್ರಿ. ಈಗ ಇದು ಕೊಟ್ಟಂತದ್ದು ಡಬಲ್ ಸೆಂಟೆನ್ಸ್ ಅದ. ವಿ ರೀಚ್ ದ ಸ್ಟೇಷನ್, ದೆನ್ ವಿ ರೀಚ್ ದ ಸ್ಟೇಷನ್, ದ ಟ್ರೈನ್ ಲೆಫ್ಟ್. ಡಬಲ್ ಸೆಂಟೆನ್ಸ್ ಇದು. ನೋ ಸೂನರ್ ಹಾಕಿದಾಗ ಇದು ಕಾಂಪ್ಲೆಕ್ಸ್ ಆಗ್ತೈತಿ. ಆಸ್ ಸೂನ್ ಆಸ್ ಹಾಕಿದಾಗ ಇದು ಕಾಂಪ್ಲೆಕ್ಸ್ ಆಗ್ತೈತಿ. ಈಗ ಇದು ಡಬಲ್ ಸೆಂಟೆನ್ಸ್ ಅದ. ಡಬಲ್ ಸೆಂಟೆನ್ಸ್ ಅದನ್ನ ಆಸ್ ಸೂನ್ ಆಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ ಏನು ಪ್ರಶ್ನೆ ಇಲ್ಲ, ಹಂಗ ಸುಮ್ಮನೆ ನೇಚರ್ ಆಫ್ ಸೆಂಟೆನ್ಸ್ ಹೇಳ್ತೀನಿ ನಿಮಗೆ ನಾನು. ಆಸ್ ಸೂನ್ ಆಸ್ ಹಾಕಿ ಹೆಂಗ್ ಮಾಡಬೇಕು ಹೇಳ್ತೀನಿ, ನಂತರ ನೋ ಸೂನರ್ ಹಾಕಿ ಹೆಂಗ್ ಮಾಡಬೇಕು ಅಂತ ಹೇಳ್ತೀನಿ. ಡಬಲ್ ಸೆಂಟೆನ್ಸ್ ಐತಿ ಇದು. ವಿ ರೀಚ್ ದ ಸ್ಟೇಷನ್, ದ ಟ್ರೈನ್ ಲೆಫ್ಟ್. ಇದನ್ನ ಆಸ್ ಸೂನ್ ಆಸ್ ಹಾಕಿ ಹೆಂಗ್ ಮಾಡೋದು ಅಂತಂದ್ರ ಆಸ್ ಸೂನ್ ಆಸ್ ಸ್ಟಾರ್ಟಿಂಗ್ ಹಾಕೊಂಡ್ಬಿಡ್ರಿ. ಮತ್ತೇನು ಇಲ್ಲ, ಬಹಳ ಸಿಂಪಲ್ ರೀ ಇದು. ಆಸ್ ಸೂನ್ ಆಸ್ ವಿ ರೀಚ್ ದ ಸ್ಟೇಷನ್, ಕಾಮ ಕೊಡ್ಬೇಕಿಲ್ಲ, ಕಾಮ ಫುಲ್ ಪಾಯಿಂಟ್ ತೆಗಿಬೇಕು, ಕಾಮ ಕೊಡಬೇಕು, ಟಿ ಸ್ಮಾಲ್ ಮಾಡಬೇಕು, ದ ಟ್ರೈನ್ ಲೆಫ್ಟ್, ಮುಗೀತು. ಏನಿಲ್ರಿ, ಆಸ್ ಸೂನ್ ಆಸ್ ಸ್ಟಾರ್ಟಿಂಗ್ ಹಾಕ್ರಿ, ವಿ ಡಬ್ಲ್ಯೂ ಸ್ಮಾಲ್ ಮಾಡ್ಕೊಡ್ರಿ. ಆಸ್ ಇಂದ ಎ ಕ್ಯಾಪಿಟಲ್ ಆಗ್ತದ. ಆಸ್ ಸೂನ್ ಆಸ್ ವಿ ಡಬ್ಲ್ಯೂ ಸ್ಮಾಲ್ ಮಾಡ್ರಿ. ಆಸ್ ಸೂನ್ ಆಸ್ ವಿ ರೀಚ್ ದ ಸ್ಟೇಷನ್, ಕಾಮ, ದ ಟ್ರೈನ್ ಲೆಫ್ಟ್. ಓಕೆ, ಕರೆಕ್ಟ್ ಆಗ್ತದೆ. ಇನ್ನೊಂದ್ಸಲ ಮತ್ತೇನ್ ಹೇಳ್ತಾರ, ನೋ ಸೂನರ್ ದ್ಯಾನ್ ಯೂಸ್ ಮಾಡಂತಾರ. ನೋ ಸೂನರ್ ಮಾಡೋದು ಹೆಂಗ್ರಿ? ಆಸ್ ಸೂನ್ ಆಸ್ ಇದ್ದಂತ ಸೆಂಟೆನ್ಸ್ ಅನ್ನ ನೋ ಸೂನರ್ ಮಾಡೋದು ಹೆಂಗ? ನೋ ಸೂನರ್ ಸ್ಟಾರ್ಟಿಂಗ್ ತಗೊಳ್ರಿ, ಸ್ಟಾರ್ಟಿಂಗ್ ನೋ ಸೂನರ್ ತಗೊಳ್ರಿ. ಈ ಅಸರ್ಟಿವ್ ಸೆಂಟೆನ್ಸ್ ಐತಲ್ರಿ, ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ವಿ ರೀಚ್ಡ್, ಡಿಡ್ ವಿ ರೀಚ್? ನೋ ಸೂನರ್ ಸ್ಟಾರ್ಟಿಂಗ್ ಬರಲಿ, ಇದನ್ನ ಇಂಟ್ರಾಗೇಟಿವ್ ಮಾಡ್ಕೊಡ್ರಿ. ನೋ ಸೂನರ್ ಡಿಡ್ ವಿ ರೀಚ್ ದ ಸ್ಟೇಷನ್, ಈಗ ಫುಲ್ ಪಾಯಿಂಟ್ ತೆಗೀರಿ, ಇಲ್ಲಿ ದ್ಯಾನ್ ಹಾಕ್ರಿ, ದ್ಯಾನ್ ದ ಟ್ರೈನ್ ಲೆಫ್ಟ್. ನೋ ಸೂನರ್ ಡಿಡ್ ವಿ ರೀಚ್ ದ ಸ್ಟೇಷನ್, ದ್ಯಾನ್ ದ ಟ್ರೈನ್ ಲೆಫ್ಟ್. ವಿದ್ಯಾರ್ಥಿಗಳೇ, ಕರೆಕ್ಟ್ ಆದ್ರೆ ಹೋಗ್ಲಿ ಮುಂದೆ. ಲಾಸ್ಟ್ ಕ್ವಶನ್ ರಿಗಾರ್ಡಿಂಗ್ ಗ್ರಾಮರ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರಿ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ಏನ್ ಮಾಡ್ಬೇಕ್ರಿ ಇದನ್ನ? ಲವ್ ಈಸ್ ದ ಗ್ರೇಟೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್. ಸೂಪರ್ಲೇಟಿವ್ ಎಲ್ಲ ಐತಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆ. ಇದನ್ನ ಹಾಗಾದ್ರೆ ಕಂಪ್ಯಾರಿಟಿವ್ ಮಾಡಬೇಕು, ಪಾಸಿಟಿವ್ ಮಾಡಬೇಕು. ಲವ್ ಈಸ್ ದ ಗ್ರೇಟೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್. ಕಂಪ್ಯಾರಿಟಿವ್ ಮಾಡಲಿ, ಲವ್ ಈಸ್ ದ ಬಿಡಬೇಕ್ರಿ, ಗ್ರೇಟರ್ ದ್ಯಾನ್ ಎನಿ ಅದರ್ ಫೀಲಿಂಗ್ ಇನ್ ದ ವರ್ಲ್ಡ್. ಲವ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಫೀಲಿಂಗ್ ಇನ್ ದ ವರ್ಲ್ಡ್. ಕಂಪ್ಯಾರಿಟಿವ್ ಆಯಿತು. ಪಾಸಿಟಿವ್ ಮಾಡ್ತೀವಿ ನೋಡ್ರಿ, ನೋ ಅದರ್ ಫೀಲಿಂಗ್ ಇನ್ ದ ವರ್ಲ್ಡ್ ಈಸ್. ಓಕೆ, ಇದಕ್ಕೆ ಸಂಬಂಧಪಟ್ಟು ಡಿಗ್ರಿ ಹೇಗೆ ಮಾಡ್ಬೇಕಂತ ತಿಳ್ಕೊಂಡು ಈ ಒಂದು 7 ಕೋಟಿ ಇಂಗ್ಲಿಷ್ ಅಕಾಡೆಮಿ ಚಾನಲ್ದಲ್ಲಿ ಫಸ್ಟ್ ಕ್ಲಾಸ್ ಥಿಯರಿ ಹಾಕಿ ನೋಡ್ರಿ. ಸಾರಿ, ಏನ್ ಮಾಡ್ತಿರೋದು? ಲವ್ ಇಸ್ ದ ಗ್ರೇಟೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್, ಲವ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಫೀಲಿಂಗ್ ಇನ್ ದ ವರ್ಲ್ಡ್, ನೋ ಅದರ್ ಫೀಲಿಂಗ್ ಇನ್ ದ ವರ್ಲ್ಡ್ ಈಸ್ ಆಸ್ ಗ್ರೇಟ್ ಆಸ್ ಲವ್. ಡಿಗ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಥಿಯರಿ ಎಲ್ಲ ಬೇಕಾದಷ್ಟು ಹೇಳಿದ್ದೀನಿ. ಬೇರೆ ಅದೇನು ಯೂಟ್ಯೂಬ್ ಬೇರೆ ಅದು ಏನಪ್ಪ ನಮ್ಮ ವಿಡಿಯೋಸ್ಗಳನ್ನ ಹಾಕಿದ್ದೇನೆ ಇದಕ್ಕೆ ಸಂಬಂಧಪಟ್ಟು, ಡಿಗ್ರಿ ಸಂಬಂಧಪಟ್ಟು ನೀವು ನೋಡ್ಕೊಡ್ರಿ. ಎಲ್ಲ ನೋ ಸೂನರ್ ಹಾಕೀನಿ, ಭಾಳ ಹಾಕೀನಿ ನೋಡ್ರಿ. ಏನು ಗ್ರಾಮರ್ ಬರ್ತದ ಇದೆಲ್ಲ ಹಾಕಿದ್ದೀನಿ. ಫಿಗರ್ ಆಫ್ ಸ್ಪೀಚ್ ಒಂದು ಹಾಕಿಲ್ಲ ಅಂತ ಅನ್ಕೋತೀನಿ ಬಹುತೇಕ್ರಿ. ಇಂಟ್ರಾಗೇಟಿವ್ ಮಾಡೋದು ಹಾಕೀನಿ, ನಿಮಗೆ ಸಪೋರ್ಟ್ ಆಗ್ತೈತೆ. ನೀವು ಅಂತೀರಿ ನೋಡಿ, ಬಟ್ ಭಾಳ ಐತಿ, ಡೀಟೇಲ್ ಐತಿ, ನಿಮಗೆ ಅಷ್ಟು ತಾಳ್ಮೆ ಐತಿಲ್ಲ ನೋಡ್ರಿ. ಕಲಿಬೇಕಂತಂದ್ರೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಬೇಕಾಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಈ 30th ಕ್ವಶನ್ ಬಿಡಿಸಿದಾಗ ನಿಮಗೆ ಗ್ರಾಮರ್ ಎಂಡ ಆಗ್ತೈತಿ. ಮತ್ತು ಅಗೇನ್ ವಿ ಹ್ಯಾವ್ ಕ್ವಶನ್ಸ್ ರಿಗಾರ್ಡಿಂಗ್ ಟೆಕ್ಸ್ಟ್ ಬುಕ್,
ಓಕೆ, ಮೇಲೆ ನೋಡ್ಕೋತೀರೇನ್ರಿ ಇದನ್ನ? ನೋಡ್ಕೊಡ್ರಿ, ಇದು ನೋಡ್ಕೋತೀರಾ? RC ಕ್ವಶನ್ಸ್ ಬರ್ತವೆ. Quote from memory, poem. Again, long answer type, very long answer question type, very long answer type question. Then, sorry, ಗೊತ್ತಾಗ್ಲಿಲ್ಲ. ನೀವು ನೋಡ್ಕೊಳಕ್ ಅನುಕೂಲ ಆಗಲಿ ಅಂತೇಳಿ. ಪ್ಯಾಸೇಜ್ ಬಿಡಿಸೋದಿಲ್ರ ನಾನು, ನೀವು ಈಸಿಲಿ ಮಾಡ್ತೀರಿ ಇದನ್ನ. ನಿಮ್ಗೆ ಯಾವ ಟಫ್ ಆಗ್ತೈತೆ ಅದು ಮಾಡ್ಲಿಕ್ಕೆ ಹತ್ತೀರ ನಾನು. ಪ್ಯಾಸೇಜ್ essay, patriotism, a civilian duty, importance of co-curricular activities in schools. Last letter ಇರ್ತದೆ. Imagine you are Sudha or Suman residing in 7 Hussain Street, Badrapur. Write a letter to the district collector of your district, drawing his attention to the urgent need of a government hospital in your taluk. Or imagine you are Rani or Ravi studying in 10th standard, government high school, Kolluru. Write a letter to your father giving an explanation for your teacher's complaint about your irregular attendance. Okay friends, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. Yes, thank you for watching.